ನಮಸ್ಕಾರ. ಏನಿವತ್ತೊಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಾಲಸಂದ್ರ ಮುಳಬಾಗಿಲು ತಾಲೂಕು ಈ ಶಾಲೆಯಲ್ಲಿ ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ನಮ್ಮ ಪ್ರೀತಿಯ ಮಾವ ಈ ಮುಳಬಾಗಿಲು ತಾಲೂಕಿನ BRCಗಳಂತಹ ಸೋಮೇಶ್ ಮಾಮ ಅವರೇ, ಅದೇ ರೀತಿ ಬಾಲಸಂದ್ರ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮಹೇಶ್ ಸರ್ ಅವರೇ, ನಮ್ಮ ಸೀತಾ ಫೌಂಡೇಶನ್ನ ಮುಖ್ಯ ಸದಸ್ಯರಾದಂತಹ ಕಿರಣ್ ಮತ್ತು ಕೃಷ್ಣ ಅವರೇ, ವಿನೋದ್ ಅವರೇ, ಅದೇ ರೀತಿ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಬೋಧಕೇತವರೇ ಮತ್ತು ಪ್ರೀತಿಯ ಮಕ್ಕಳೇ, ಏನಿವತ್ತೊಂದು ಈ ಶಾಲೆಗೆ ನಮ್ಮ ಸಂಪತ್ತಣ್ಣ ಹೇಳ್ತಾ ಇದ್ರು, ಫಸ್ಟು ಏನೇ ಮಾಡಿದ್ರೂ ಮೊನ್ನೆ ಘಟನೆ ನಡೆದಂತಹ ಶಾಲೆಗೆ ಪೋಸ್ಟ್ ಮಾಡಬೇಕು ಅಂತ ನಮ್ಮ ಕಿರಣ್ ಮತ್ತು ಕೃಷ್ಣ ಅವರು ಹೇಳ್ತಿದ್ರು. ಅದೇ ರೀತಿ 3 ದಿನ ಲೇಟ್ ಆಯ್ತಷ್ಟೇ. ಇವರು ನಮ್ಮ ಕಿರಣ್ ಮತ್ತು ಕೃಷ್ಣ ಮತ್ತು ಸಂಪತ್ತಣ್ಣವರು ಇದಕ್ಕೆ ಮುಂಚೆ ನಮ್ಮ ತೀರೋದಂತಹ ಮಕ್ಕಳಾದಂತಹ ಶ್ರವಂತಿ, ದೀಕ್ಷಾ, ಲಾವಣ್ಯ 4 ಜನ ಮಕ್ಳಿಗೆ ಹೋಗ್ಬಿಟ್ಟು ಇದಕ್ಕೆ ಮುಂಚೆನೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಕೈಯಲ್ಲಿದ್ದಷ್ಟು ಅವರು ಹಣ ಸಹಾಯ ಮಾಡಿ ಬಂದಿರ್ತಾರೆ. ಅದೇ ರೀತಿ ಇವತ್ತು ಈ ಶಾಲೆಗೆ ಸುಮಾರು 1,000 ಪುಸ್ತಕ ಮತ್ತೆ ಬ್ಯಾಟು, ಬಾಲು ಎಲ್ಲ ಇವತ್ತು ಶಾಲೆಗೆ ತಂದಿದ್ದಾರೆ. ಅವ್ರಿಗೆ ನಮ್ಮ ಸೀತಾ ಫೌಂಡೇಶನ್ನ ಮುಖ್ಯ ಸಂಸ್ಥಾಪಕರಾದಂತಹ ಸಂಪತ್ತಣ್ಣ ಅವ್ರಿಗೆ ಮೊದಲಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಏನಿವತ್ತೊಂದು ನಮ್ಮ ಸೋಮೇಶ್ ಮಾಮ ಹೇಳ್ತಿದ್ರು ಮತ್ತೆ ನಮ್ಮ ಮಹೇಶ್ ಸರ್ ಹೇಳ್ತಿದ್ರು, ನಾನು ಜಾಸ್ತಿ ಮಾತಾಡಲ್ಲ. ನಾನು ಯಾವತ್ತು ನಾನು ಸಹಾಯ ಮಾಡ್ತೀನಿ, ನನ್ನ ಕೈಯಲ್ಲಿ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಬೇರೆಯವ್ರ ಕೈಯಲ್ಲಿ ಮಾಡ್ತೀನಿ. ವಿದ್ಯಾರ್ಥಿಗಳು ಫಸ್ಟು ನಾನು ಟಾರ್ಗೆಟ್ ಮಾಡ್ತೀನಿ, ಯಾಕಂದ್ರೆ ಈ ದೇಶನ್ನ ಮುಂದೆ ಆಳ್ವಿಕೆ ಮಾಡೋದು ವಿದ್ಯಾರ್ಥಿಗಳೇ ಹೊರತು ಬೇರೆಯವ್ರು ಯಾರು ಅಲ್ಲ. ಇವಾಗ ಈ ಶಾಲೆ ಬಗ್ಗೆ ಮೊನ್ನೆ ರಾಜ್ಯಮಟ್ಟ ಪುರುಷರ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮೊನ್ನೆ ನಡೆದಂತಹ ದುರ್ಘಟನೆ ಎಲ್ರಿಗೂ ನಮ್ಮ ರಾಜ್ಯಕ್ಕೆ ಗೊತ್ತು. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಮ್ಗೆ ಜಾಸ್ತಿ ನೋವಾಗುತ್ತೆ. ಏನೇ ಇದ್ರು ಸೀತಾ ಫೌಂಡೇಶನ್ನು, ನಾವು ನಮ್ಮ ಶಿಕ್ಷಣ ಇಲಾಖೆಯವರು ಮಕ್ಕಳ ಪರವಾಗಿರ್ತಾರೆ. ಅವ್ರ ಕೈಯಲ್ಲದ ಸಹಾಯ ಮಾಡಿಸ್ತೀನಿ, ನಾನು ಮಾಡ್ತೀನಿ. ಚೆನ್ನಾಗಿ ಓದೆ ಮಕ್ಕಳೇ, ಸಾಧನೆ ಹೆಂಗ್ ಮಾಡ್ಬೇಕಂದ್ರೆ ಆ ಲೈನ್ಗಳಲ್ಲಿ ನಾವು ಬರ್ಬೇಕು, ಹಂಗ್ ಸಾಧನೆ ಮಾಡ್ಬೇಕು ಅನ್ನೋದು ಅಲ್ಲಿರ್ಬೇಕು. ನಾವು ಬಂದಾಗ ನಮ್ಮ ಫೋಟೋ ಇರ್ಬೇಕು, ಆ ತರ ಸಾಧನೆ ಮಾಡಿ ಆರಾಮಾಗಿ ಚೆನ್ನಾಗಿ ಓದೆ. SSLC ಮಕ್ಕಳಿಗೆ ಇನ್ನೇನು 69 ದಿನ ಎಕ್ಸಾಮ್ ಇದೆ, ನಿಜನಾ? ಚೆನ್ನಾಗಿ ಓದೆ, ಇನ್ನ ಭಯ ಪಡಬೇಡಿ ಎಕ್ಸಾಮ್ಗೆ, ಆರಾಮಾಗಿ ನೆಮ್ಮದಿಯಾಗಿ ಓದೆ. ಒಳ್ಳೆ ಯಂಗ್ಸ್ಟರ್ಸ್ ಟೀಚರ್ಸ್ ಇದ್ದಾರೆ ನಿಮ್ಮ ಶಾಲೆಗೆ, ಮುನ್ರಾಜು ಮತ್ತೆ ಲೀಲಾ ಮೇಡಮು ಮತ್ತೆ ನರೇಶು ಎಲ್ಲ ಗೊತ್ತಿರೋರೆ. ನಾನು ಚೆನ್ನಾಗಿ ಗೊತ್ತು ನಿಮ್ಗೆಲ್ಲ. ಅಲ್ಲ ನಾಗೇಶ, ರಾಜೇಶ್, ನರೇಶು ಪಾಪ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಮಕ್ಳೇ ಚೆನ್ನಾಗಿ ಓದೆ. ಏನೇ ಇದ್ರು ನನ್ಗೆ ಕಾಲ್ ಮಾಡಿ, ಏನೇ ಇದ್ರು ಹೇಳಿ. ಮತ್ತೆ ಅವಾಗೆ ಬಂದೆ, ಅಲ್ಲಿ ಡೈನಿಂಗ್ ಟೇಬಲ್ ಇಲ್ಲ, ನಾನು JD ಕಾಲ್ ಮಾಡಿ ಸಾಯಂಕಾಲನೇ ಹೇಳ್ತೀನಿ. ಮತ್ತೆ ನಮ್ಮ ಸಂಪತ್ತಣ್ಣ ಅವ್ರಿಗೆ, ಕಿರಣ್ ಅವ್ರಿಗೆ, ಕೃಷ್ಣ ಅವ್ರಿಗೆ ಇನ್ನೂ ಹೆಚ್ಚು ಇಂಥ ಮಕ್ಕಳಿಗೆ ಸಹಾಯ ಮಾಡ್ಲಿ ಅಂತ ಹೇಳ್ತಾ ಮಗದೊಮ್ಮೆ ಅವ್ರಿಗೆ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.